ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜುಲೈ 8ರಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ಕೂಡ್ಲಿಗಿ ತಾಲೂಕು ಘಟಕದ ಅಧ್ಯಕ್ಷರಾಗಿ ಪಟ್ಟಣದ ಜಿ ಸುನೀಲ್ ಪಾಟೀಲ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಇವರೊಂದಿಗೆ 13 ಜನ ಪುರುಷರು ಹಾಗೂ 7 ಜನ ಮಹಿಳೆಯರು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಕೂಡ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಎಸ್.ವಿ. ಸಿದ್ದರಾಧ್ಯ ತಿಳಿಸಿದ್ದಾರೆ. ಅಧ್ಯಕ್ಷ ಸ್ಥಾನ ಸೇರಿದಂತೆ ಎಲ್ಲ ಕಾರ್ಯಕಾರಿ ಸದಸ್ಯ ಸ್ಥಾನಗಳಿಗೆ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಾರ್ಯಕಾರಿ ಸಮಿತಿಯ ಮಹಿಳಾ ಸದಸ್ಯರಾಗಿ ಕೆಎಚ್ಎಂ ಶೈಲಜಾ, ಎಂ ಸುಮಂಗಳ, ಕೆಎಚ್ಎಂ ಅನ್ನಪೂರ್ಣ, ಮಂಜುಳಾ ಟಿ, ಬಿ ಅಂಬಿಕಾ, ಎಸ್ ವೀರಮ್ಮ, ಪ್ರತಿಭಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಂ ಮಂಜುನಾಥ್, ಶೆಟ್ರು ಬಸವರಾಜ್, ಜೆ ಬಸವರಾಜ್, ಎಂ ಮುರಳಿಸಿದ್ದಪ್ಪ, ಕೆಎಸ್ ವೀರೇಶ್, ಪಿ ಜಯರಾಮ್, ಜಿ ಸುಮೇಂದ್ರ ಕುಮಾರ್, ಜೆಎಸ್ ಗಿರೀಶ್, ಬನ್ಕರ್ ಮೂಗಪ್ಪ, ಕೆಎಚ್ಎಂ ವಿಶ್ವನಾಥ್, ಟಿಎಚ್ಎಂ ಶೇಖರಯ್ಯ, ಟಿಜಿ ಚನ್ ಬಸವನಗೌಡ ಆಯ್ಕೆಯಾಗಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಕೂಡ್ಲಿಗಿ ತಾಲೂಕು ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜಿ ಸುನೀಲ್ ಪಾಟೀಲ್ ಅವರಿಗೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಸಂಜೆ ಚುನಾವಣಾ ಅಧಿಕಾರಿ ಎಸ್.ವಿ. ಸಿದ್ದರಾಧ್ಯ ಪ್ರಮಾಣ ಪತ್ರ ವಿತರಿಸಿದರು. ನಿಕಟಪೂರ್ವ ಅಧ್ಯಕ್ಷ ಟಿಜಿ ನಾಗರಾಜ್ ಗೌಡ, ಜಿಲ್ಲಾ ನಿರ್ದೇಶಕ ಎಂ ಗುರುಸಿದ್ದನ್ ಗೌಡ, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಕೆ ನಾಗರಾಜ್, ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಪಿ ಶಿವರಾಜ್ ಇದ್ದರು. ವರದಿ ರಾಘವೇಂದ್ರ ಸಾಲಮನೆ, ನ್ಯೂಸ್ ಡೆಸ್ಕ್, ರೈತ ಧ್ವನಿ ನ್ಯೂಸ್, ಹಾವೇರಿ. ಅಖಿಲ ಭಾರತ ವೀರಶೈವ ಮಹಾಸಭಾ ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದ ಟಿ.ಜಿ. ನಾಗರಾಜ್ ಅವರು ಹಾಗೂ ಚುನಾವಣಾಧಿಕಾರಿಗಳಾದಂಥ ಸಿದ್ದರಾಧ್ಯ ಸರ್, ನೌಕರರ ಸಂಘದ ಅಧ್ಯಕ್ಷರಾದಂಥ ಶಿವರಾಜ್ ಪಾಲ್ತೂರ್ ಸರ್ ಅವರ ಹಾಗೂ ಗುರುಸಿದ್ದನ್ ಗೌಡ್ರೆ ಹಾಗೂ ಬಳಿಕರ್ ರಾಜಣ್ಣ ಹಾಗೂ ನನ್ನ ಎಲ್ಲ ಕೂಡ್ಲಿಗಿ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಘದ ನೂತನ ಪದಾಧಿಕಾರಿಗಳು ಎಲ್ಲರಿಗೂ ಶರಣ. ಮೊನ್ನೆ ನಡೆದಂಥ ಸಭೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಮತ್ತು ತಾಲೂಕಿನ ಎಲ್ಲ ಮುಖಂಡರಿಗೂ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಕಾರಣ ಅವತ್ತಿನ ಸಭೆ ಏನು ಯಾವ ರೀತಿ ಇರುತ್ತೆ ಅಂತ ನೋಡಕ್ಕೆ ಬಂದಿರತಕ್ಕಂಥ ನನಗೆ ಅಧ್ಯಕ್ಷನ ಪಟ್ಟ ಕಟ್ಟಿ ತುಂಬ ದೊಡ್ಡ ಮಟ್ಟದ ಜವಾಬ್ದಾರಿ ಕೊಟ್ಟು ತಾಲೂಕಿನ ಸಮಾಜ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ಈ ಸಭೆಯಲ್ಲಿ ಇರ್ತಕ್ಕಂಥ ನನ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಮುಖಂಡರ ಸಮ್ಮುಖದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಗೌರವ ತರ್ತಕ್ಕಂಥ ಕೆಲಸ ಮಾಡ್ತೀನಿ. ಯಾವುದೇ ರೀತಿ ಧಕ್ಕೆ ಬರದೇ ಇರೋ ಥರ ನಡ್ಕೊಳ್ತೀನಿ. ಪ್ರತಿ ಗ್ರಾಮಗಳಲ್ಲೂ ಸಮಾಜಮುಖಿ ಕೆಲಸಗಳು ಮಾಡ್ಕೊಳ್ತಾ ಸಮಾಜದ ಯುವಕರಲ್ಲಿ ಜಾಗೃತಿ ಮೂಡಿಸ್ತಾ ತಾಲೂಕಿನ ಶಿಕ್ಷಣಕ್ಕೆ ಹಾಗೂ ಸಮಾಜದ ಮುಖ್ಯ ಕೆಲಸಗಳಿಗೆ ಸಂಘಟನೆಗೆ ಒತ್ತು ಕೊಡ್ತೀನಿ ಅಂತ ಈ ಮೂಲಕ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಬಹಳ ಚಿಕ್ಕವಾಗಿ ಮತ್ತು ಚೊಕ್ಕ ಭಾಷಣ ಮಾಡಿದಂಥ ನೂತನ ಸುನೀಲ್ ಗೌಡ್ರ ಅವರಿಗೆ ವಂದನೆಗಳು. ಈಗ ಸ್ವಲ್ಪ ಪ್ರಚಲಿತ ಆಗ್ತಾ ಇದೆ, ನಾನು ಆಗ್ತಿದ್ದೆ ನನ್ನ ಯಾಕೆ ಕರೆದಿಲ್ಲ, ನಿನ್ನ ಯಾಕೆ ಕರೆದಿಲ್ಲ ಅಂತಂದ್ರು ಕೆಲವು ನನ್ನ ಸ್ನೇಹಿತರು. ನೀನು 1000 ರೂಪಾಯಿ ಕೊಟ್ಟಾಗ ಮಾಡಿಸಿದ್ದೇನಪ್ಪ ಸ್ವಲ್ಪ ಹಿಂದೆ ಬರ್ರಿ, ಕೈ ಬರ್ತದೆ ಸಮಣ ಹಿಂದಕ್ಕಂತೂ ಸ್ವಲ್ಪ ಇಡ್ಸಣ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಸುನೀಲ್ ಅವರೇ, ಜಿಲ್ಲಾ ಕಮಿಟಿಯ ಸದಸ್ಯರು, ತಾಲೂಕು ಬಾಡಿಯ ಸದಸ್ಯರು, ಈ ಥರ ಅನೇಕ ವಿಚಾರಗಳನ್ನ ನಡೆದು ವಿಚಾರ ನಡೆದು ನಾನು ಹೇಳಿದಷ್ಟೇ, ಯಾವುದೇ ಒಂದು ಅಧ್ಯಕ್ಷ ಸ್ಥಾನ ಅಂತಕ್ಕಂಥದ್ದು ಒಂದು ಚೇರದು ಪದವಿ. ಆ ಚೇರದು ಸತ್ತಿರ್ತಕ್ಕಂಥ ಚೇರದು ಅದ್ರ ಮೇಲೆ ಕುತ್ಕೊಂಡು ಯಾರೇ ಕೊಡಲಿ ಅದಕ್ಕೆ ಜೀವ ತುಂಬತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಯಾವುದೇ ಕಾರ್ಯಕ್ರಮ ನಿಲ್ಲಿಸೋದಕ್ಕೆ ಸಾಧ್ಯ. ಅದು ನಿಷ್ಕ್ರಿಯಗೊಂಡ್ರೆ ಕೆಲವು ನಿಷ್ಕ್ರಿಯಗೊಳ್ತದೆ. ಇದು ಇಂಥ ಉದಾಹರಣೆ ಭಾಳ ಅದನ್ನು ಹೇಳಕ್ಕೆ ಯಾಕಂದರೆ ಸಂಘಟನೆಗೂ ಕೊರತೆ ಇರುತ್ತೆ. ಇನ್ಮೇಲೆ ಹಂತತ್ವವಾಗಿ ನಾವು ಬೆಳಿಬೇಕಂತಕ್ಕಂಥದ್ದು ಈಗ ಬಂದಿದೆ, ಬೆಳೆಸೋಣ.
ಯಾವುದು ವೈಯಕ್ತಿಕ ದ್ವೇಷ ಇಲ್ಲ. ಎಲ್ಲ ಈಗ ನೋಡ್ರಿ, ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಕೇವಲ ಒಂದು ಪಂಗಡಕ್ಕೆ ಸೀಮಿತ ಕಾರ್ಯಕ್ರಮ ಮಾಡಿದ್ರೆ ಅದೆಷ್ಟು ಅಸಹ್ಯವಾಗಿ ಆಗುತ್ತೆ ಅಂತಕ್ಕಂಥದ್ದು ಉದಾಹರಣೆ ಭಾಳ ಆಗಿದೆ. ಇದೇ ಥರ ಒಗ್ಗಟ್ಟಾಗಿ ನಾವೆಲ್ಲ ಸಮಾಜಸ್ಥಿತಿ ಮಾಡ್ತೀವಿ, ನಮ್ಮ ಒಳಗಡೆ ಇರ್ತಕ್ಕಂಥ ಎಲ್ಲ ಸೇರಿ ಮಾಡ್ತಾರೆ, ಭಾಳ ಯಶಸ್ವಿ. ಹಾಗೆ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ. ಜೊತೆಗೆ ನಮ್ದು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಈಗ ಹೇಳ್ಬೇಕಂತಂದರೆ, ನಮ್ಮದು ಮೇಲ್ ಜಾತಿಯ ಸಮಾಜ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಕೂಡ ನಡೀತಕ್ಕಂಥ ಹಾದಿ ಕೂಡ ಭಾಳ ನ್ಯಾಯಸಮ್ಮತವಾದ ಹಾದಿ ನಡೀಬೇಕು. ಆವಾಗ ನಮ್ಮನ್ನು ಬೇರೆ ಸಮಾಜದಲ್ಲಿ ಗೌರವಿಸ್ತಾರೆ. ಸಂಘ ಎಲ್ಲರೂ ನಮ್ಮನ್ನು ಒಂದು ಸಮಾಜ ಬಲವಾಗಿದೆ ಅಂತಕ್ಕಂಥದ್ದು ಒಂದು ಮನವರಿಕೆ ಮಾಡಿಕೊಡ್ತಾರೆ. ನಾವು ನಮ್ಮನ್ನು ಗುರುತಿಸ್ತಾರೆ, ನಮ್ಮನ್ನು ಬೆಳೆಸ್ತಾರೆ. ನಾವೇ ಅನ್ಯ ಮಾರ್ಗ ನಡೆದು ಅನ್ಯ ಸಮಾಜದಲ್ಲಿ ನಾವು ಭಾಳ ಆಗ್ರಾಗ್ತೀವಿ. ಈ ಥರ ಒಂದು ಅವಕಾಶಗಳನ್ನು ಕೊಡುವಂತೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಂದು ನಮ್ಮ ಏನು ಅಖಿಲ ಭಾರತ ವೀರಶೈವ ಮಹಾಸಭಾವನ್ನು ಕಟ್ಟಿ ಬೆಳೆಸೋಣ. ಇನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ನೋಂದಣಿಯನ್ನು ಮಾಡಿಸೋಣ. ಇನ್ನೂ ಮುಂದೆ ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸಿ ಮಾತುಗಳು ಮುಗಿಸ್ತೇನೆ. ಸಂಪರ್ಕಿಸಿದಾಗ ಅವಿರೋಧವಾಗಿ ಆಯ್ಕೆ ಆಗಿದ್ರೆ ಇವತ್ತೇ ಮಾಡಬೇಕು, ಚುನಾವಣೆ ನಡೆದು 21ನೇ ತಾರೀಕು ಮಾಡಬೇಕು ಅಂತ ನನಗೆ ಒಂದು ಗೈಡ್ಲೈನ್ಸ್ ಬಂತು. ಆ ನಿಟ್ಟಿನಲ್ಲಿ ತಮಗೆ ಅತಿ ಶೀಘ್ರದಲ್ಲಿ 3:30ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. 3 ಗಂಟೆಗೆ ನನಗೆ ಸಮಯ ಮುಗಿತು. 3:30ಯಿಂದ ಸ್ಟಾರ್ಟ್ ಮಾಡಿದೆ. 5 ಗಂಟೆಗೆ ತಾವೆಲ್ಲರೂ ಬಂದಿದ್ದೀರಿ. ನನ್ನ ಕರೆಗೆ ಹೋಗ್ಬಿಟ್ಟು ತಾವು ಎಲ್ಲರೂ ಕೂಡ ಬಂದಿದ್ದಕ್ಕೆ ನನಗೆ ಮೊಟ್ಟ ಮೊದಲಿಗೆ ಎಲ್ಲರಿಗೂ ಅಂತ ನಾನು ಹೇಳ್ತಾ, ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಹೆಸರನ್ನು ಹೇಳ್ತೇನೆ. ನಂತರ ನಾವು ಚುನಾವಣೆಗೆ ಕೊಟ್ಟಂತ ಈ ಒಂದು ಮಹಾಸಭಾ ಚುನಾವಣೆಗೆ ದೃಢೀಕರಣ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ, ಅದನ್ನು ಕೊಡ್ತಾ ಇದ್ದೀನಿ. ತಾವು ಸ್ವೀಕೃತಿ ಮಾಡಿ ನಿಮ್ಮ ಪಾಲಿನ ಕರ್ತವ್ಯಗಳನ್ನು ಚಾಚೂ ತಪ್ಪದೆ ಮಾಡಿ ಈ ಸಂಘ ಅಥವಾ ಸಮಾಜದ ಉದ್ಧಾರಕ್ಕೆ ತಾವೆಲ್ಲರೂ ಶ್ರಮಿಸಬೇಕು ಅಂತ ಹೇಳಿ ಹೇಳ್ತಾ ಈ ಒಂದು ಫಲಿತಾಂಶವನ್ನು ಘೋಷಣೆ ಮಾಡ್ತಾರೆ. ಈಗ ಮೊದಲನೇದಾಗಿ ಅವಿರೋಧವಾಗಿ ಆಯ್ಕೆ ಇರುವ ಅಭ್ಯರ್ಥಿ ಹೆಸರು ಅಧ್ಯಕ್ಷರಾಗಿ ಶ್ರೀ ಜಿ ಸುನಿಲ್ ಪಾಟೀಲ್ ಇವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಎರಡನೇದಾಗಿ ಅವಿರೋಧವಾಗಿ ಆಗಿರ್ತಕ್ಕಂಥ ಕಾರ್ಯಕಾರಿ ಸಮಿತಿ ಮಹಿಳಾ ಅಭ್ಯರ್ಥಿಗಳು. ಒಂದನೇದಾಗಿ ಶ್ರೀಮತಿ KHM ಶೈಲಜಾ ಅವರು, ಅವರಿಗೆ ಸಮಾಜ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಶ್ರೀಮತಿ A ಸುಮಂಗಳ ಅವರು ಗೈರುಹಾಜರಿದ್ದಾರೆ, ಅವರಿಗೆ ಆನಂತರ ಶ್ರೀಮತಿ KHM ಅನ್ನಪೂರ್ಣಾದೇವಿ ಅವರು, ಇವರು ಕೂಡ ಮಹಿಳಾ ಕಾರ್ಯಕಾರಿ ಸಮಿತಿಗೆ ಅವಿರೋಧವಾಗಿ ಹಾಕಿದ್ದಾರೆ, ಅವರಿಗೆ ಧನ್ಯವಾದಗಳು, ಅಭಿನಂದನೆಗಳು. ಶ್ರೀಮತಿ ಮಂಜುಳಾಟಿ ಇವರು ಕೂಡ ಅವಿರೋಧವಾಗಿ ಹಾಕಿದ್ದಾರೆ, ಅವರಿಗೆ ನಮ್ಮ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಶ್ರೀಮತಿ B ಅಂಬಿಕಾ ಇವರು ಕೂಡ ಅಭಿನಂದನೆಗಳು. ಶ್ರೀಮತಿ S ವೀರಮ್ಮ ಇವರು ಬಂದಿಲ್ಲ, ಅನಿವಾರ್ಯ ಕಾರಣಗಳಿಂದ ಯಾವ ಆಕ್ಸಿಡೆಂಟ್ ಆಗಿದೆ ಅಂತ ಅವರು ಇಲ್ಲ, ಅಲ್ಲಿ ಹೋಗಿದ್ದಾರೆ, ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ. ಶ್ರೀಮತಿ ಪ್ರತಿಭಾ ಇವರು ಕೂಡ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ. ಇನ್ನು ಇಲ್ಲಿಗೆ 7 ಜನ ಮಹಿಳಾ ಸದಸ್ಯರು ಅವಿರೋಧವಾಗಿ ಹಾಕಿದ್ದಾರೆ. ಇನ್ನು ನಂತರ ಸಾಮಾನ್ಯ ಕಾರ್ಯಕಾರಿ ಸಮಿತಿಯ ಸಾಮಾನ್ಯ ಸದಸ್ಯರಾಗಿ ಶ್ರೀ M ಮಂಜುನಾಥ್ ಇವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಶ್ರೀ ಶೆಟ್ರು ಬಸವರಾಜ್ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಶ್ರೀ J ಬಸವರಾಜ್ ಇವರು ಕೂಡ ಅಭಿನಂದನೆಗಳು. ಶ್ರೀ M ಮರುಸಿದ್ದಪ್ಪ ಇವರು ಬಂದಿಲ್ಲ. ಶ್ರೀ KS ವೀರೇಶ್ ಇವರು ಕೂಡ ಅಭಿನಂದನೆಗಳು. ಶ್ರೀ P ಜಯರಾಜ್ ಅವರು ಬಂದಿಲ್ಲ. ಶ್ರೀ ಸೋಮನಗೌಡ ಜಿ ಇವರು ಅಭಿನಂದನೆಗಳು. ಶ್ರೀ I ಮಹೇಂದ್ರ ಕುಮಾರ್ ಇವರು ಕೂಡ ಅಭಿನಂದನೆಗಳು. ಶ್ರೀ GS ಗಿರೀಶ್ ಶ್ರೀ GS ಗಿರೀಶ್ ಶ್ರೀ ಬಣಕಾರ್ ಮೂಗಪ್ಪ ಇವರು ಕೂಡ ಅಭಿನಂದನೆಗಳು. ಶ್ರೀ KHM ವಿಶ್ವನಾಥ್ ಇವರು ಕೂಡ ಅಭಿನಂದನೆಗಳು. ಶ್ರೀ THM ಶೇಖರಯ್ಯ ಇವರು ಕೂಡ ಅಭಿನಂದನೆಗಳು. ಶ್ರೀ NG ಚನ್ನಬಸನಗೌಡ ಇವರು ಕೂಡ ಅಭಿನಂದನೆಗಳು. ಒಟ್ಟು 21 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವರಿಗೆ ಎಲ್ಲರಿಗೂ ದೇವರ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ತಾ ಈ ಒಂದು ಮಹಾಸಭಾದ
ಒಂದು ಸೇವೆಯನ್ನು ಮಾಡಲಿ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟು ಎಲ್ಲರಿಗೂ ಮುಗಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಜೈ ಹಿಂದ್. ನೀವು ಒಂದೊಂದು ಹೇಳಿ ಈ ಕಡೆ ಅವರು ಅಧ್ಯಕ್ಷ ಕಡೆಯಿಂದ ಕೊಡ್ಸ್ಬಿಡಿ. ನಾನು ಕೊಡಿಸ್ತೇನೆ.